Friends, welcome to my channel. This is Swati, mathematics teacher. Today I am explaining general paper teaching aptitude lesson. In this teaching aptitude lesson, today I am explaining learning ಕಲಿಕೆ ಅಥವಾ ಲರ್ನಿಂಗ್ ಥಿಯರೀಸ್ ಕಲಿಕಾ ಸಿದ್ಧಾಂತಗಳು. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಲರ್ನಿಂಗ್? ಸೊ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಏನು ಬೋಧನೆ ಮಾಡ್ತಾರೆ ಅದನ್ನ ವಿದ್ಯಾರ್ಥಿಗಳು ಕಲ್ತ್ಕೊಳ್ಳೋ ಮುಖಾಂತರ ಆ ಬೋಧನೆಯಿಂದ ಆಗುವ ಶಾಶ್ವತವಾದಂಥ ಬದಲಾವಣೆಯನ್ನು ಏನಂತ ಕರೀತಾರೆ? ಕಲಿಕೆ ಅಥವಾ ಲರ್ನಿಂಗ್ ಅಂತ ಕರೀತಾರೆ. ಸೊ ಈ ಲರ್ನಿಂಗ್ ಥಿಯರಿಯಲ್ಲಿ ಟೋಟಲಾಗಿ 9 ಮೆಥಡ್ಸ್ ಇದೆ. ಯಾವುದ್ಯಾವುದು ಅಂತ ನೋಡೋಣ ಬನ್ನಿ. ಕಲಿಕಾ ಸಿದ್ಧಾಂತಗಳು ಆರ್ ಲರ್ನಿಂಗ್ ಥಿಯರೀಸ್ ಅಂತ ಕರೀತಾರೆ. ಸೊ ಫಸ್ಟ್ ಒನ್, ಟ್ರಯಲ್ ಎರರ್ ಲರ್ನಿಂಗ್, ಪ್ರಯತ್ನ ದೋಷ ಕಲಿಕೆ. ಇದನ್ನು ಫಸ್ಟ್ ಪ್ರತಿಪಾದಿಸಿದವರು ಎಲ್ ಥೋರ್ನ್ಡೈಕ್ ಅವರು ಪ್ರತಿಪಾದಿಸ್ತಾರೆ. ಹಾಗೆ ಇದರ ಕಾನ್ಸೆಪ್ಟ್ ಏನು ಅಂದರೆ, ಲರ್ನಿಂಗ್ ಆ್ಯಪನ್ ಥ್ರೂ ರಿಪೀಟೆಡ್ ಟ್ರಯಲ್ಸ್. ಸೊ ಯಾವುದು ನಾವು ಪದೇ ಪದೇ ಪುನರಾವರ್ತಿತ ಮಾಡಿ ಪ್ರಯತ್ನ ಮಾಡ್ತೀವಿ, ಆಗ ಸಕ್ಸಸ್ನ ಸ್ಟ್ರೆಂಥೆಡ್ ಆಗಿರುತ್ತೆ. ವಿಲ್ ಫೇಲ್ಯೂರ್ ಆರ್ ಡಿಸ್ಕ್ರೆರ್ಡ್. ಲಾ ಆಫ್ ಎಫೆಕ್ಟ್ಸ್, ಪರಿಣಾಮದ ನಿಯಮ ಏನು ಹೇಳುತ್ತೆ ಅಂದರೆ, ಕಲಿಕೆಯು ಪುನರಾವರ್ತಿತ ಪ್ರಯತ್ನಗಳ ಮೂಲಕ ನಡೆಯುತ್ತದೆ, ಯಶಸ್ಸನ್ನು ಬಲಪಡಿಸುತ್ತದೆ ಮತ್ತು ವಿಫಲ ಪ್ರಯತ್ನಗಳನ್ನು ಕೈಬಿಡಲಾಗುತ್ತದೆ. ಇದು ಯಾವ ಲಾ ಹೇಳುತ್ತೆ? ಲಾ ಆಫ್ ಎಫೆಕ್ಟ್ ಅಂದರೆ ಪರಿಣಾಮದ ನಿಯಮ ಅನ್ನೋದು ಇದನ್ನು ಹೇಳುತ್ತೆ. ಹಾಗೆ ಈ ಟ್ರಯಲ್ ಎರರ್ ಲರ್ನಿಂಗ್ ಅನ್ನೋದು SR ಬಂಧದ ಕಲಿಕೆ ಎಂಬ ಹೆಸರು ಕೂಡ ಇದೆ. ಸೊ SR ಬಂಧದ ಕಲಿಕೆ ಎಂಬ ಹೆಸರು ಕೂಡ ಇದೆ. ಇದು ಮೊದಲನೇ ಸಿದ್ಧಾಂತ ಅಂತಲೇ ಹೇಳ್ಬೋದು, ಅಥವಾ ಮೆಥಡ್ಸ್ ಅಂತ ಹೇಳ್ತಾರೆ, ಟ್ರಯಲ್ ಎರರ್ ಲರ್ನಿಂಗ್ ಮೆಥಡ್ಸ್. ಸೊ ಸೆಕೆಂಡ್ ಒನ್ ಈಸ್ ಕ್ಲಾಸಿಕಲ್ ಕಂಡೀಷನಿಂಗ್, ಸಾಂಪ್ರದಾಯಿಕ ಅಭಿಪ್ರೇರಣೆ. ಇದನ್ನು ಪ್ರೊಪೊನೆಂಟ್ ಮಾಡಿದವರು ಇವನ್ ಪಲ್ವಲ್ ಅವರು ಇದನ್ನ ಪ್ರತಿಪಾದಿಸ್ತಾರೆ. ಸೊ ಹಾಗಾದರೆ ಕಾನ್ಸೆಪ್ಟ್ ಏನು? ಲರ್ನಿಂಗ್ ಥ್ರೂ ಅಸೋಸಿಯೇಷನ್ ಎನ್ ನ್ಯೂಟ್ರಲ್ ಸ್ಟಿಮ್ಯುಲೇಷನ್ ಬೆಲ್ ಈಸ್ ಪೇರ್ಡ್ ವಿತ್ ಅ ನ್ಯಾಚುರಲ್ ಸ್ಟಿಮ್ಯುಲೇಟ್ ಫುಡ್ ಟು ಎಲಿಕ್ಟ್ ಎ ರೆಸ್ಪಾನ್ಸ್ ಸ್ಯಾಲಿವೇಷನ್. ಸೊ ಹಾಗಾದರೆ ಏನು ಈ ಮೀನಿಂಗು? ಸೊ ಇಲ್ಲಿ ಕ್ಲಾಸಿಕಲ್ ಕಂಡೀಷನ್ ಅಂದರೆ ನೆನ್ಪಿಟ್ಕೊಳ್ಳಿ, ಒಂದು ಬೆಲ್ ಇರುತ್ತೆ, ಹಾಗೆ ನಾಯಿ ಇರುತ್ತೆ. ಸೊ ನಾಯಿಗೆ ಪ್ರತಿದಿನ ಫುಡ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನು ಹೇಳ್ತಾರೆ ಈ ಪ್ರತಿಪಾದಕರು ಅಂದರೆ, ಪ್ರೊಪೊನೆಂಟ್ ಅವರು ಇವನ್ ಪಲ್ವಲ್ ಅವರು ಏನು ಹೇಳ್ತಾರೆ ಅಂದರೆ, ನಾಯಿಗೆ ಫುಡ್ ಕೊಟ್ಟಾಗ ಪ್ರತಿ ಸಲ ಸುರಿತಿರುತ್ತೆ. ಸೊ ಅದು ಹೇಗಾಗುತ್ತೆ ಅಂತಂದರೆ, ಸೊ ನಂತರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಫಸ್ಟ್ 2 days ಜಸ್ಟ್ ಫುಡ್ನ ಕೊಡ್ತಾ ಹೋಗ್ತಾರೆ. ಫುಡ್ ಕೊಡೋ ಟೈಮಲ್ಲಿ ನಾಯಿಗೆ ಸುರಿತಿರುತ್ತೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಆಫ್ಟರ್ 2 days ನಾಯಿಗೆ ಫುಡ್ ಕೊಡೋಕ್ಕಿಂತ ಮುಂಚೆ ಬೆಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಲ್ ಹೊಡೆದ ಮೇಲೆ ಫುಡ್ನ ಕೊಡ್ತಿರ್ತಾರೆ. ಅದೇ ಥರ 1 week ಆದಮೇಲೆ ಫುಡ್ ಇಲ್ಲ ಅಂದರೂ ಕೂಡ ಬೆಲ್ ಹೊಡೆದ ತಕ್ಷಣ ನಾಯಿ ಬಾಯಿಂದ ಸುರಿತಿರುತ್ತೆ. ಸೊ ಇದನ್ನು ಅವ್ರು ಏನಂತ ಹೇಳ್ತಾರೆ ಅಂದರೆ, ನೈಸರ್ಗಿಕ ಪ್ರಚೋದನೆ ಬಂದು ಆಹಾರ ಆಗಿರುತ್ತೆ, ತಟಸ್ಥ ಪ್ರಚೋದನೆ ಬಂದು ಬೆಲ್ ಆಗಿರುತ್ತೆ. ಆದರೆ ಇವೆರಡೂ ಕೂಡ ನೈಸರ್ಗಿಕ ಅಂದರೆ ನ್ಯಾಚುರಲ್ ಆಗಿ ಅಸೋಸಿಯೇಟ್ ಆಗುತ್ತೆ. ಅದನ್ನು ತಟಸ್ಥ ಪ್ರಚೋದನೆ ಪ್ರಕ್ರಿಯೆಯಿಂದ ಉಂಟಾಗುತ್ತದೆ ಅನ್ನೋದನ್ನ ಕ್ಲಾಸಿಕಲ್ ಕಂಡೀಷನ್ ಅನ್ನೋದು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕ್ಲಾಸಿಕಲ್ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದು ನ್ಯೂಟ್ರಲ್ ಸ್ಟಿಮ್ಯುಲೇಷನ್ ಅನ್ನೋದು ಬೆಲ್, ನ್ಯಾಚುರಲ್ ಸ್ಟಿಮ್ಯುಲಸ್ ಅನ್ನೋದು ಫುಡ್. ಬಟ್ ಇವೆರಡೂ ಕೂಡ ಸೇರಿ ಎಲಿಸಿಟ್ ರೆಸ್ಪಾನ್ಸ್ನ ಬರ್ತಾ ಹೋಗುತ್ತೆ. ಸೊ ಇದನ್ನು ಅವರು ಕ್ಲಾಸಿಕಲ್ ಕಂಡೀಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದು 2ನೇ ಥಿಯರಿ. ಹಾಗೆ 3ನೇ ಥಿಯರಿ ಬಂದು ಆಪರೆಂಟ್ ಕಂಡೀಷನಿಂಗ್, ಕ್ರಿಯಾಜನ್ಯ ಅನುಬಂಧ. ಸೊ ಥರ್ಡ್ ಒನ್ ಈಸ್ ಆಪರೆಂಟ್ ಕಂಡೀಷನ್, ಕ್ರಿಯಾಜನ್ಯ ಅನುಬಂಧ. ಸೊ ಇದನ್ನು BF ಸ್ಕಿನ್ನರ್ ಅವರು ಪ್ರತಿಪಾದಿಸ್ತಾರೆ. ಸೊ ಹಾಗಾದರೆ ಬಿಹೇವಿಯರ್ ಈಸ್ ಶೇಪ್ಡ್ ಬೈ ಕನ್ಸಿಕ್ವೆನ್ಸಿ, ಪಾಸಿಟಿವ್ ರಿಫಾರ್ಮೆನ್ಸ್ಮೆಂಟ್ ಇನ್ಕ್ರೀಸಿಂಗ್ ಬಿಹೇವಿಯರ್, ವಿಲ್ ಪನಿಷ್ಮೆಂಟ್ ಈಸ್ ಡಿಕ್ರೀಸಿಂಗ್ ಇಟ್. ಸೊ ಅಂದರೆ ಇದ್ರ ಮೀನಿಂಗ್ ಏನು? ಸೊ ಒಬ್ಬ ಮಗು ಪ್ರತಿ ಸಲ ಟೆಸ್ಟಲ್ಲಿ ಹೈಯೆಸ್ಟ್ ಸ್ಕೋರ್ನ ಮಾಡ್ತಿದ್ದಾನೆ, ಅವನಲ್ಲಿ ಪಾಸಿಟಿವ್ ಧನಾತ್ಮಕ ವರ್ತನೆ ಇದೆ ಎಂದಾಗ ಆ ಮಗುನ ಎಂಕರೇಜ್ ಮಾಡೋದಕ್ಕೆ ಅಂತ ನಾವು ಆ ಮಗುಗೆ ಯಾರ ಕ್ಲಾಸ್ ಫಸ್ಟ್ ಬರ್ತಾರೆ ಅವ್ರಿಗೆ ಚಾಕ್ಲೇಟ್ ಕೊಡ್ತೀವಿ, ಅಥವಾ ಬುಕ್ಸ್ ಕೊಡ್ತೀವಿ, ಪೆನ್ ಕೊಡ್ತೀವಿ, ಪೆನ್ಸಿಲ್ ಕೊಡ್ತೀವಿ ಅಂತ ಅವರಲ್ಲಿ ಪಾಸಿಟಿವಿಟಿನ ಉಂಟು ಮಾಡಿ ಅವ್ನು ಪ್ರತಿ ಸಲ ಅವನಲ್ಲಿರುವಂಥ ಆ ಕನ್ಸಿಕ್ವೆನ್ಸಿ ಬಿಹೇವಿಯರ್ನ ಅವ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು. ಅದೇ ಥರ ಯಾವುದಾದ್ರು ಮಗು ಕ್ಲಾಸಲ್ಲಿ ಅತಿ ಹೆಚ್ಚಾಗಿ ಗಲಾಟೆ ಮಾಡ್ತಿದೆ, ಮಿಸ್ಬಿಹೇವ್ ಆಗಿ ನಡ್ಕೋತಿದೆ ಅಂದರೆ ಆ ಮಗುಗೆ ಪನಿಷ್ಮೆಂಟ್ ಕೊಟ್ಟು, ಶಿಕ್ಷಣ ಕೊಟ್ಟು ಆ ಮಗುವಲ್ಲಿರುವಂತಹ ಬ್ಯಾಡ್ ಬಿಹೇವಿಯರ್ನ ನಾವು ಕಡಿಮೆ ಮಾಡೋದನ್ನೇ ಆಪರೇಟಿಂಗ್ ಕಂಡೀಷನ್, ಕ್ರಿಯಾಜನ್ಯ ಅನುಬಂಧ ಥಿಯರಿ ಅಂತ ಕರಿತೀವಿ. ಇದು 3ನೇ ಟೈಪು. ಸೊ ಈಗ ಫೋರ್ತ್ ಥಿಯರಿ ಬಂದು ಸೋಷಿಯಲ್ ಲರ್ನಿಂಗ್, ಸಾಮಾಜಿಕ ಕಲಿಕೆ. ಇದನ್ನು ಪ್ರತಿಪಾದಿಸಿದವರು ಆಲ್ಬರ್ಟ್ ಬಂದೂರ್ ಅವರು. ಇವ್ರ ಕಾನ್ಸೆಪ್ಟ್ ಏನಂದರೆ, ಲರ್ನಿಂಗ್ ಅಕ್ರಾಸ್ ಥ್ರೂ ಎ ಅಬ್ಸರ್ವಿಂಗ್, ಮಾಡೆಲಿಂಗ್ ಆ್ಯಂಡ್ ಇಮಿಟೇಟಿಂಗ್ ದ ಬಿಹೇವಿಯರ್ ಆಫ್ ಅದರ್ಸ್. ಸೊ ಇಲ್ಲಿ ಪ್ರತಿ ಮಗು ಅವನು ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಆಗ್ತಿದ್ದಂಗೆ ಅವನಲ್ಲಿ
ಅವನು ಸೋಷಿಯಲ್ ಅಂದರೆ ಸಮಾಜವನ್ನು ಅಬ್ಸರ್ವ್ ಮಾಡ್ತಾ ಬೆಳೀತಾ ಹೋಗ್ತಾನೆ. ಸೊ ಅದಕ್ಕೆ ಹೇಳೋದು, ವಾತಾವರಣ ಚೆನ್ನಾಗಿದ್ದರೆ ಅವ್ರ ಮನಸ್ಸು ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಸರಿಯಾಗಿರ್ತಾರೆ ಅಂತ ಅಬ್ಸರ್ವಿಂಗ್ ಮಾಡ್ಕೋತಾರೆ. ಇಮಿಟೇಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಬಿಹೇವಿಯರ್ನ. ಅದನ್ನು ಈ 4th ಒನ್ ಲರ್ನಿಂಗಲ್ಲಿ ಥಿಯರಿಯಲ್ಲಿ ಹೇಳ್ತಾ ಹೋಗ್ತಾರೆ, ಸೋಷಿಯಲ್ ಲರ್ನಿಂಗ್ ಅಂತ. ಸೊ 5th ಒನ್ ಇಸ್ ಡಿಸ್ಕವರಿ ಲರ್ನಿಂಗ್, ಸಂಶೋಧನಾ ಕಲಿಕೆ. ಇದನ್ನು ಪ್ರತಿಪಾದಿಸಿದವರು ಜೆರೋಮ್ ಎಸ್ ಬರ್ನರ್. ಸ್ಟೂಡೆಂಟ್ಸ್ ಲರ್ನ್ ಬೆಸ್ಟ್ ಬೈ ಡಿಸ್ಕವರಿಂಗ್ ದ ಫ್ಯಾಕ್ಟ್ ಆ್ಯಂಡ್ ರಿಲೇಷನ್ಶಿಪ್ ಫಾರ್ ದೆಮ್ಸೆಲ್ಫ್ ರಾದರ್ ದೆನ್ ಜಸ್ಟ್ ಬೀಯಿಂಗ್ ಟೋಲ್ಡ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಬೆಳೀತಾ ಹೋಗ್ತಿದ್ದಂಗೆ ಅವರಲ್ಲಿ ಎಕ್ಸೈಟ್ಮೆಂಟ್ ಬೆಳೀತಾ ಹೋಗುತ್ತೆ. ಸೊ ಅವರೇ ಮಾಡಿ ಅಬ್ಸರ್ವ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅವ್ರು ಡಿಸ್ಕವರಿ ಮಾಡಿ ತಿಳ್ಕೊಳ್ಳೋಕ್ಕೆ ಅತಿ ಹೆಚ್ಚಾಗಿ ಕುತೂಹಲದಿಂದ ಕಾಯ್ತಿರ್ತಾರೆ. ಬೇರೆಯವ್ರು ಹೇಳೋದಕ್ಕಿಂತ ಅವ್ರು ಮಾಡಬೇಕು ಅನ್ನೋ ಕುತೂಹಲ ಅತಿ ಹೆಚ್ಚಾಗಿರುತ್ತೆ. ಅದಕ್ಕೆ ಅವರು ಸಂಶೋಧನೆ ಮಾಡಿ ಡಿಸ್ಕವರಿ ಮಾಡಿ ಅಥವಾ ರಿಸರ್ಚ್ ಮಾಡಿ ಕಲ್ತ್ಕೊಂಡಾಗ ಹೇಳೋದಕ್ಕಿಂತ ಅತಿ ವೇಗವಾಗಿ ಕಲಿತಾರೆ. ಅತಿ ಎಫೆಕ್ಟಾಗಿ ಲರ್ನಿಂಗ್ ಆಗುತ್ತೆ. ಅತಿ ಎಫೆಕ್ಟಿವ್ ಟೀಚಿಂಗ್ ಅದೇ ಅಂತ ಹೇಳ್ತಾರೆ. ಅದಕ್ಕೆ ಅತಿ ಹೆಚ್ಚಾಗಿ ಪ್ರಾಜೆಕ್ಟ್ ಆ್ಯಡ್ಸ್ ಇರ್ಬೋದು, ರಿಸರ್ಚ್ ಆ್ಯಡ್ಸ್ ಇರ್ಬೋದು, ಮಾಡಲಿಂಗ್ ಆ್ಯಡ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಇರೋದು ಈ ಡಿಸ್ಕವರಿ ಲರ್ನಿಂಗೋಸ್ಕರ. ಇದು ಫಿಫ್ತ್ ಥಿಯರಿ ಆರ್ 5th ಮೆಥಡ್ ಆಫ್ ದ ಲರ್ನಿಂಗ್. ಸೊ 6th ಒನ್ ಈಸ್ ಮೀನಿಂಗ್ಫುಲ್ ವರ್ಬಲ್ ಲರ್ನಿಂಗ್, ಅರ್ಥಪೂರ್ಣ ಸ್ಥಗಿತ ಕಲಿಕೆ. ಮೀನಿಂಗ್ಫುಲ್ ವರ್ಬಲ್ ಲರ್ನಿಂಗ್ ಇದನ್ನು ಪ್ರೊಪೋನೆಂಟ್ ಮಾಡಿದವರು ಡೇವಿಡ್ ಪಿ ಅಸುಬೆಲ್ ಅವರು. ಇದರ ಥಿಯರಿ ಏನಾಗಿರುತ್ತೆ ಅಂದರೆ 6th ಟೈಪ್. ದಿಸ್ ಥಿಯರಿ ಎಂಫಸೈಸ್ ದ ನ್ಯೂ ಇನ್ಫಾರ್ಮೇಷನ್ ಇಸ್ ಬೆಸ್ಟ್ ಲರ್ನಿಂಗ್ ವೆನ್ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಕಾನ್ಸೆಪ್ಟ್ ಆಲ್ರೆಡಿ ಅಂಡರ್ಸ್ಟುಡ್ ಬೈ ದ ಲರ್ನರ್. ಡಿಡ್ಯೂಸ್ ದ ಅಡ್ವಾನ್ಸ್ ಆರ್ಗನೈಸಿಂಗ್ ಮಾಡೆಲ್ ವಿಚ್ ಆಕ್ಟ್ ಎಸ್ ಎ ಮೆಂಟಲ್ ಬ್ರಿಡ್ಜ್ ಬಿಟ್ವೀನ್ ನ್ಯೂ ಆ್ಯಂಡ್ ಓಲ್ಡ್ ಇನ್ಫಾರ್ಮೇಷನ್. ಹೊಸ ಮಾಹಿತಿಯನ್ನು ಕಲಿಯುವವರಲ್ಲಿ ಈಗಲೇ ಇರುವ ಜ್ಞಾನದೊಂದಿಗೆ ಸಂಬಂಧಿಸಿದ ಕಲಿಕೆ ಹೆಚ್ಚು ಪರಿಣಾಮಕಾರಿ ಎಂಬುದು ಈ ಸಿದ್ಧಾಂತದ ಸಾರ. ಇವರು ಮುಂಗಡ ಸಂಘಟದ ಮಾದರಿ ಅಡ್ವಾನ್ಸ್ ಆರ್ಗನೈಸ್ಡ್ ಮಾಡೆಲನ್ನು ಪರಿಚಯಿಸಿದರು. ಇದು ಹಳೆಯ ಮತ್ತು ಹೊಸ ಜ್ಞಾನದ ನಡುವೆ ಸೇತುವೆ ಕೆಲಸ ಮಾಡುತ್ತದೆ. ಸೊ ನೀವು ಇತ್ತೀಚೆಗೆ ನೋಡಿರ್ಬೋದು, ಸೊ 10th ಓದ್ತಿದ್ದಾರೆ ಅಂತಂದರೆ 9th ರಿಲೇಟೆಡ್ ಹಾಗೆ 8th ರಿಲೇಟೆಡ್ ಕಾನ್ಸೆಪ್ಟ್ಗಳು ಇರ್ತಾ ಹೋಗುತ್ತೆ. ಅಂದರೆ ಅಡ್ವಾನ್ಸ್ ಲೆವೆಲಲ್ಲಿ ಇದ್ದರೂ ಕೂಡ ಬಟ್ ಆ ಕಾನ್ಸೆಪ್ಟ್ನ, ಫಾರ್ ಎಕ್ಸಾಂಪಲ್ ನಾವು ಮ್ಯಾಥ್ಸಲ್ಲಿ ತೊಗೊಳ್ಳೋದಾದರೆ ರಿಯಲ್ ನಂಬರ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟನ್ನ ತಂದಿರ್ತಾರೆ. ಸೊ 8th ನಂಬರ್ ಸಿಸ್ಟಮ್ ಇದೆ ಅಂದರೆ ಅದು 9th ರಿಯಲ್ ನಂಬರ್ ಆಗಿ ಹೋಗಿರುತ್ತೆ. ಸೊ ನಾವು ಆಲ್ರೆಡಿ ರಿಯಲ್ ನಂಬರ್ ಅಂದರೆ ಏನು ಅಂತ ಓದಿರ್ತೀವಿ, ಬಟ್ ಅಡ್ವಾನ್ಸ್ ಲೆವೆಲಲ್ಲಿ ಓದಿರಲ್ಲ. ಆದರೆ ರಿಯಲ್ ನಂಬರ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ, ಅದು ನಂಬರ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ನಮಗೆ ಆಲ್ರೆಡಿ 8th ಗೊತ್ತಿರುತ್ತೆ. ಅದನ್ನು ಮೀನಿಂಗ್ಫುಲ್ ವರ್ಬಲ್ ಲರ್ನಿಂಗ್ ಅಂತ ಕರೀತಾರೆ. ಅಡ್ವಾನ್ಸ್ಡ್ ಆರ್ಗನೈಸ್ಡ್ ಮಾಡೆಲ್, ಮುಂಗಡ ಸಂಘಟಕ ಮಾದರಿ ಅಂತ ಕರೀತಾರೆ. ಅದು ಏನು ಹಳೆ ಮತ್ತು ಹೊಸ ಜ್ಞಾನದ ನಡುವೆ ಸೇತುವೆನ ಕೆಲಸ ಮಾಡೋದೇ ಈ ಲರ್ನಿಂಗ್ ಬಗ್ಗೆ ಅವರು ಡೇವಿಡ್ ಪಿ ಅಸುಬೆಲ್ ಅವರು ಹೇಳ್ತಾ ಹೋಗ್ತಾರೆ. ಅದು ಮೀನಿಂಗ್ಫುಲ್ ಲರ್ನಿಂಗ್ ಅಂತಲೇ ನಾವು ಒಪ್ಕೋಬೋದು. ಬಿಕಾಸ್ ಬೇಸಿಕ್ಕಿಂದ ಅಡ್ವಾನ್ಸ್ಗೆ ಹೋಗೋದು ತುಂಬ ಇಂಪಾರ್ಟೆಂಟು. ಸೊ 7th ಒನ್ ಗೆಸ್ಟಲ್ಡ್ ಲರ್ನಿಂಗ್ ಪ್ರತಿಪಾದಕ ಬಂದು ಕೊಯ್ಲರ್, ಕೊಫ್ಟಾ ಮತ್ತು ವರ್ದಿಮರ್. ಇವರೇನು ಹೇಳ್ತಾ ಸೊ ಗೆಸ್ಟಲ್ಡ್ ಲರ್ನಿಂಗ್. ಸೊ ಈ ಗೆಸ್ಟಲ್ಡ್ ಲರ್ನಿಂಗ ಮೇಯ್ನಾಗಿ ತತ್ವ ಏನು ಹೇಳ್ತಾರೆ ಅಂದರೆ, ಸೊ ಯಾವುದೇ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೇ ವಸ್ತು ಆಗಿರ್ಬೋದು, ಅದನ್ನ ಬಿಡಿಯಾಗಿ ಅಂದರೆ ಪಾರ್ಟ್ಸ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಕಲೆಕ್ಷನ್ ಮಾಡಿ ಸಮ್ ಮಾಡಿ ಅದನ್ನು ಅಂತರಾಳನ ಅರ್ಥ ಮಾಡಿಕೊಂಡ್ರೆ, ಅದರ ಮೇನ್ ಇಂಟೆನ್ಷನ್ ಏನಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆನ ಈಸಿಯಾಗಿ ಬಗೆಹರಿಸ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅಂದರೆ ಸೊ ಇನ್ಸೈಡ್ಫುಲ್ ಲರ್ನಿಂಗ್ ಒಳ ಅರ್ಥನ ಕಂಡುಹಿಡ್ಕೋಬೇಕು. ಇಟ್ ಸಜೆಸ್ಟ್ ದಟ್ ವಿ ಕ್ಯಾನ್ ಪ್ರೀವ್ ಥಿಂಗ್ಸ್ ಎ ಹೋಲ್ ರಾದರ್ ದೆನ್ ಜಸ್ಟ್ ಎ ಕಲೆಕ್ಷನ್ ಆಫ್ ಪಾರ್ಟ್ಸ್. ದಟ್ ಹೋಲ್ ಈಸ್ ಗ್ರೇಟರ್ ದೆನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್. ದಿ ಹೋಲ್ ಈಸ್ ಗ್ರೇಟರ್ ದೆನ್ ದ ಸಮ್ ಆಫ್ ಇಟ್ಸ್ ಪಾರ್ಟ್. ಹೋಲ್ ಗ್ರೇಟರ್ ದೆನ್ ಯಾವುದಕ್ಕೆ, ಸಮ್ ಆಫ್ ದಿಸ್ ಪಾರ್ಟ್ಸ್ ಮಾಡೋದಕ್ಕಿಂತ ಹೋಲ್ ಆಗಿ ಅಂದರೆ ಬಿಡಿ ಮಾಡೋದಕ್ಕಿಂತ ಒಂದೇ ಸಲ ನಾವು ಸಮಗ್ರವಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ತತ್ವ ಹೇಳ್ತಾ ಹೋಗುತ್ತೆ. ಸೊ ಇದು 7th ಟೈಪ್. 8th ಟೈಪ್ ಗ್ಯಾಂಗ್ನೇಯ ಕಲಿಕೆ, ಗ್ಯಾಂಗ್ನೆಸ್ ಲರ್ನಿಂಗ್. ಸೊ ಇವ್ರ ಪ್ರತಿಪಾದಕರು ಬಂದು ರಾಬರ್ಟ್ ಎಂ ಗ್ಯಾಗ್ನೆ. ಸೊ ಇವರೇನು ಹೇಳ್ತಾರೆ ಅಂದರೆ ಇವ್ರ ವಾದ ಏನಾಗಿರುತ್ತೆ ಅಂದರೆ,
ಹೇಳುವಂತಹ ಈ ಲರ್ನಿಂಗಲ್ಲಿ ಟೋಟಲಾಗಿ 8 ಲೆವೆಲ್ಸ್ಗಳಿರುತ್ತೆ, 8 ಶ್ರೇಣಿಗಳನ್ನು ಇವರು ಪ್ರಸ್ತಾಪಿಸ್ತಾ ಹೋಗ್ತಾರೆ. ಅದು ಯಾವುದ್ಯಾವುದು ಅಂತ ಡೀಟೇಲ್ ಅವಶ್ಯಕತೆ ಇಲ್ಲ. ಬಟ್ ಇವ್ರು ಏನು ಹೇಳ್ತಾರೆ ಅಂದರೆ ಪ್ರತಿಯೊಂದು ಸಿಂಗಲ್ ಲರ್ನಿಂಗಿಂದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದವರೆಗೂ ಹೋಗಬೇಕು, ಸಂಕೀರ್ಣವಾದ ಸಮಸ್ಯೆಗಳನ್ನ ಪರಿಹಾರ ಮಾಡೋದವರೆಗೂ ಹೋಗಬೇಕು. ಆದರೆ ಈ ಹಂತದಲ್ಲಿ ನಮಗೆ ಲೋಯರ್ ಲೆವೆಲ್ ಸ್ಕಿಲ್ಸ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಸ್ಕಿಲ್ಸ್ ಏನಿರುತ್ತಲ್ಲ ಅದು ಅತಿ ಮುಖ್ಯವಾಗಿರುತ್ತೆ ಬಿಫೋರ್ ಮೂವಿಂಗ್ ಟು ಹೈಯರ್ ಒನ್ಸ್. ಸೊ ನಾವು ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಸ್ಮಾಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು ಅನ್ನೋದನ್ನ ಇವ್ರ ತತ್ವ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಅವರು 8 ಲೆವೆಲ್ನ ಪರಿಚಯಿಸಿದ್ದಾರೆ. ಬಟ್ ಅದು ಯಾವುದು ಇವಾಗ ನೆಸೆಸಿಟಿ ಇಲ್ಲ, ಸೊ ಅದೆಲ್ಲೂ ಕೇಳೋದಿಲ್ಲ ಅಂತ ಅನ್ಕೋತೀವಿ. ಜಸ್ಟ್ ಏನಿದೆ ಕಾನ್ಸೆಪ್ಟ್ನ ಅದು ಓದ್ಕೊಳ್ತಾ ಹೋಗಿ. ಹಾಗೆ ಇದರಲ್ಲಿ ಲರ್ನಿಂಗ್ ಥಿಯರೀಸ್ ಆರ್ ಲರ್ನಿಂಗ್ ಮೆಥಡಲ್ಲಿ ಲಾಸ್ಟ್ ಒನ್ ಪ್ರೋಗ್ರಾಮ್ಡ್ ಲರ್ನಿಂಗ್, ಕ್ರಮಾನುಗತ ಕಲಿಕೆ. ಸೊ ಇದನ್ನು ಪ್ರತಿಪಾದಿಸಿದವರು BF ಸ್ಕಿನ್ನರ್. ಹಾಗೆ BF ಸ್ಕಿನ್ನರ್ ಅವರು 2 ಪ್ರತಿಪಾದಿಸಿದ್ದಾರೆ. ಫಸ್ಟ್ ಒನ್ ಥರ್ಡ್ ಟೈಪ್ ಆಫ್ ದ ಥಿಯರಿ, ಆಪರೆಂಟ್ ಕಂಡೀಷನ್, ಕ್ರಿಯಾತ್ಮಕ ಅನುದಾನಿತ ಕಲಿಕೆ. ಸೊ ಅದೇನು ಇನ್ಕ್ರೀಸ್ ದ ಪಾಸಿಟಿವಿಟಿ ಆ್ಯಂಡ್ ಡಿಕ್ರೀಸ್ ದ ನೆಗೆಟಿವಿಟಿ ಅಂತ ಏನು ಬರುತ್ತಲ್ಲ ಅದನ್ನು ಮಾಡ್ತಾರೆ. ಹಾಗೆ ಇದನ್ನು ಕೂಡ ಇವರೇ ಹೇಳಿರುವಂಥದ್ದು. ಸೊ ಇವರೇನು ಹೇಳಿದ್ದಾರೆ ಇದರಲ್ಲಿ ಅಂತಂದರೆ, ಸೊ ಲಾಸ್ಟ್ ಟೈಪ್ ಈಸ್ ಪ್ರೋಗ್ರಾಮ್ಡ್ ಲರ್ನಿಂಗ್, ಕ್ರಮಾನುಗತ ಕಲಿಕೆ. ಇದನ್ನು ಕೂಡ BF ಸ್ಕಿನ್ನರ್ ಅವ್ರು ಮಾಡ್ತಾರೆ. ಸೊ ಇದರಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ ವಿದ್ಯಾರ್ಥಿಗಳ ಮನೋಭಾವಕ್ಕೆ ತಕ್ಕಾಗಿ, ವಿದ್ಯಾರ್ಥಿಗಳ ಮೆಂಟಾಲಿಟಿಗೆ ತಕ್ಕಾಗಿ ಇಲ್ಲಿ ಸಣ್ಣ ಹಂತಗಳನ್ನು ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮದೇ ಆದಂಥ ವೇಗದಲ್ಲಿ ಕಲಿಬೇಕು ಅನ್ನೋದನ್ನು ಇಲ್ಲಿ ಈ ಮೆಥಡಲ್ಲಿ, ಈ ಥಿಯರಿಲಿ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೆ ಅದಕ್ಕೋಸ್ಕರ ಅಂತ ಟೀಚಿಂಗ್ ಮಿಷಿನ್ ಅನ್ನೋದನ್ನು ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಹಂತಗಳನ್ನ ಅವರು ಲರ್ನರ್ಸ್ಗೆ ಹೇಳ್ಕೊಡೋದಕ್ಕೆ ಅಂತ ಕೂಡ ಆ ತತ್ವವನ್ನು ಆಧರಿಸ್ತಾರೆ. ಇಷ್ಟು ಲರ್ನಿಂಗ್ ಥಿಯರೀಸ್ ಆರ್ ಲರ್ನಿಂಗ್ ಮೆಥಡ್ಸ್ ಆಫ್ ದ ಲರ್ನಿಂಗ್, ಕಲಿಕೆಯ ಹಂತಗಳು, ಸಿದ್ಧಾಂತಗಳು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಎವಲ್ಯೂಷನ್, ಮೌಲ್ಯಮಾಪನದ ಬಗ್ಗೆ ಇರುತ್ತೆ. ಟೈಪ್ಸ್ ಆಫ್ ಎವಲ್ಯೂಷನ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಥವಾ ಇದೇ ಕಾನ್ಸೆಪ್ಟ್ ಮೇಲೆ MCQ ವಿತ್ ಸೊಲ್ಯೂಷನ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಕೂಡ ಬರುತ್ತೆ. ಸೊ ನೋಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.